ದಂತ ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಆಗಿರೋ ಅಕ್ರಮ ಮತ್ತು ಭ್ರಷ್ಟಾಚಾರದ ಬಗ್ಗೆ ನಾವು ಲೋಕಾಯುಕ್ತ ದೂರು ಕೊಟ್ಟಿದ್ದು. ಲೋಕಾಯುಕ್ತದಲ್ಲಿ ಯಾವುದೇ ಬೆಳವಣಿಗೆ ಕಂಡುಬರದಲ್ಲಿ ಇದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ನ ಮನವಿ ಮಾಡ್ಕೊತೀವಿ. ಈ ನೇಮಕಾತಿನ ಅಕ್ರಮದ ಬಗ್ಗೆ ತನಿಖೆ ಮಾಡಿಸಿ ನ್ಯಾಯಯುತವಾಗಿರೋ ಅಭ್ಯರ್ಥಿಗಳಿಗೆ ನೌಕರಿ ಕೊಡಿ ಮತ್ತು ಅಕ್ರಮವಾಗಿ ಸೇರ್ಕೊಂಡಿರೋ ಎಲ್ಲ ಅಭ್ಯರ್ಥಿಗಳು ತೆಗೀರಿ ಮತ್ತು ಬಡ ರೋಗಿಗಳ ಪ್ರಾಣನ ಉಳಿಸಿ ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರನ್ನೂ ಲೋಕಾಯುಕ್ತರನ್ನು ನಾವು ಮನವಿ ಮಾಡ್ಕೊತೀವಿ. CM ಮತ್ತು ಹೆಲ್ತ್ ಮಿನಿಸ್ಟರ್ ಇಬ್ಬರನ್ನು ಮನವಿ ಮಾಡ್ತಾರೆ. ನೇಮಕಾತಿ ಯಾವಾಗ ನಡೀತು, ಯಾವ ರೀತಿ ಅಕ್ರಮ ಆಗಿದೆ, ಯಾರ ಕಾರಣ ಇದೆ ಮೇಡಮ್? ಇದು ನೇಮಕಾತಿ ಅಕ್ರಮ ನಡೆದಿದ್ದು 2020 ಮತ್ತು 2022 ಅವಧಿಯಲ್ಲಿ ನಡೆದಿರೋದು. ಇದರ ಮುಖ್ಯ ಆರೋಪಿಗಳು ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ K. ಸುಧಾಕರ್, GN ಮಂಜುನಾಥಸ್ವಾಮಿ, ಚೀಫ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿದೆ GN ಮಂಜುನಾಥಸ್ವಾಮಿ ಮತ್ತು ವಿಶೇಷ ನೇಮಕಾತಿ ಸಮಿತಿಯ ಎಲ್ಲ ಸಿಬ್ಬಂದಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ನಿಮ್ಮ ಹತ್ರ ಏನೋ ಸಾಕ್ಷಿ ಇದೆಯಾ ಸರ್? ಸಾಕ್ಷಿ ಇದೆ ಸರ್, ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದೀವಿ. 12 ಜನದ್ದು ಅಭ್ಯರ್ಥಿಗಳು ಸಾಕ್ಷಿ ಇದೆ ನಮ್ಮ ಹತ್ರ. ನೀವು ಲೋಕಾಯುಕ್ತದಲ್ಲಿ ಯಾವಾಗ ಕೇಸ್ ಹಾಕಿದ್ರಿ? ಲೋಕಾಯುಕ್ತದಲ್ಲಿ 5/5/2023 ಹಾಕಿದ್ದು. ಲೋಕಾಯುಕ್ತ ಪೊಲೀಸ್ ವಿಭಾಗದಲ್ಲಿ 7/7/2023 ಅಲ್ಲೂ ಕೊಟ್ಟಿದ್ದೀವಿ. ಅದ್ರ ಮೇಲೆ ತನಿಖೆ ನಡೆಸಿದ್ದಾರೆ. ತನಿಖೆ ನಡೆಸಿ ಅವರೇ ಸಹ ಹೇಳಿದ್ದಾರೆ ಲೋಕಾಯುಕ್ತರು, ನಕಲಿ ದಾಖಲಾತಿಗಳನ್ನು ಸಲ್ಲಿಸಿ ದಂತ ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳಿ ಅವರೇ ಲೋಕಾಯುಕ್ತರು ಕೊಟ್ಟಿದ್ದಾರೆ. ಅದ್ರ ನಂತರ ಯಾವುದೇ ಥರದ ತನಿಖೆ ಮಾಡಿಲ್ಲ. ಇಲ್ಲಿವರೆಗೂ ಯಾವುದೇ ಕ್ರಮ ಜರುಗಿದೆ? ವಿಳಂಬ ಯಾಕಾಗ್ತದೆ ಸರ್? ಕಾಣದ ಕೈಗಳ ಪ್ರಭಾವ, ಹಣ, ಕೈವಾಡ, ರಾಜಕೀಯದ ಪ್ರಭಾವ